ಕಮರ್ಷಿಯಲ್ ಗ್ಯಾಸ್ ರೇಟ್ 900 ಅದು ಎಕ್ಸ್ಪೆಕ್ಟೆಡ್ ಇತ್ತು. ಅಕ್ಷಯ ದಿನ ಬರುವುದಿತ್ತು, ಬರ್ತಾವಂತ ಗೊತ್ತಿತ್ತು ಎಲ್ಲರಿಗೂ. ಚುನಾವಣೆ ಮುಗಿತಲ್ಲ ಕಾದಿಕೆ ಹಾಕಿದ್ರು. ಚುನಾವಣೆಯಲ್ಲಿ ಅದ್ರ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ ಅಂತ ತಿಳ್ಕೊಂಡು ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಚುನಾವಣೆ ಮುಗಿದ ಮೇಲೆ ಇದೆಲ್ಲ ಅಕ್ಷಯ ದಿನ ಬರ್ತಾವಂತೇಳಿ ನಮ್ಗೆ ಗೊತ್ತಿತ್ತು. ಡಾಲರ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು ಯಾವುದು ಉಳಿದಿದ್ದಾವೆ ಹೇಳ್ರಿ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು. ಹಿಂದೆ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಇದ್ದಾಗ, ಪ್ರಧಾನಮಂತ್ರಿಗಳಿದ್ದಾಗ ಪೆಟ್ರೋಲ್ ರೇಟ್ 65 ರೂಪಾಯಿ ಇತ್ತು. ಅವಾಗ ಟೀಕೆ ಮಾಡ್ತಿದ್ರು ಅವರು. ಈಗ 105 ರೂಪಾಯಿ ಆಗಿದೆ. ನಮ್ಮ ಡೀಸೆಲ್ ರೇಟು ಏನು ಟ್ರ್ಯಾಕ್ಟರ್ಗಳಿಗೆ ರೈತರು ಪಂಪ್ ಸೆಟ್ಗಳಿಗೆಲ್ಲ ಯುಟಿಲೈಸ್ ಮಾಡ್ತಾರೆ, ಅದು 55 ರೂಪಾಯಿ ಇತ್ತು. ಈಗ 98 ರೂಪಾಯಿ. ಗ್ಯಾಸ್ ಸಿಲಿಂಡರು 415 ರೂಪಾಯಿ ಇತ್ತು. ಈಗ 1050 ಆಗಿತ್ತು. ಈಗ ಮತ್ತೆ ಏನು ಅಕ್ಷಯ ದಿನದಾಗ ಮತ್ತೆ ಎಷ್ಟು ಬಳಸ್ತಾರೋ ಗೊತ್ತಿಲ್ಲ. ಈಗ ಉಣು ಎಣ್ಣೆ, ಅಡುಗೆ ಎಣ್ಣೆನ 50 ರೂಪಾಯಿ ಇತ್ತು, 150 ರೂಪಾಯಿ ಆಗಿತ್ತು. ಯಾವುದು ಉಳಿದಾವೆ ಹೇಳಿ? ಈ ಕಡೆ ಟ್ರಂಪ್ನೂ ಇಲ್ಲ, ಈ ಕಡೆ ಇರಾನ್ನೂ ಇಲ್ಲ. ಇಸ್ರೇಲ್ಗೆ ಹೋದ್ರು ಯುದ್ಧ ಪ್ರಾರಂಭ ಆಯಿತು. ನಮ್ಮ ಏನು ಫಾರಿನ್ ಪಾಲಿಸಿ ಏನದ, ವಿದೇಶಾಂಗ ನೀತಿ ಏನದ, ಜವಾಹರ್ಲಾಲ್ ನೆಹರು ಹಿಡ್ಕೊಂಡು, ವಾಜಪೇಯಿ ಹಿಡ್ಕೊಂಡು ಎಲ್ಲರೂ ಕೂಡ ಇವತ್ತು ಸಹ ಇಂದಿರಾ ಗಾಂಧಿಯವರು ಎಲ್ಲರೂ ಕೂಡ ಮಾಡ್ಕೊಂಡ್ಬಂದಿರ್ತಾರೆ. ಪ್ರಪ್ರಥಮ ಬಾರಿಗೆ ಆ ವಿದೇಶಾಂಗ ನೀತಿಯನ್ನು ಇವರು ಇದು ನರೇಂದ್ರ ಮೋದಿಯವರು ನೀತಿ ಆಯಿತು. ಯಾವಾಗಲೂ ನಾವು ಪಾಕಿಸ್ತಾನ ಜೊತೆಗೆ ಇದ್ದೀವಿ, ಯಾಕಂದರೆ ಅವರ ಭೂಮಿ ಅದು. ನಾವು ಯಾವಾಗೀಗ ಚೈನಾದವರು, ಪಾಕಿಸ್ತಾನದವರು ಅತಿಕ್ರಮಣ ಮಾಡಿ ನಮಗೆ ಸಂಕಟ ಆಗ್ತದಲ್ಲ, ನಾವು ಪ್ರತಿರೋಧ ವ್ಯಕ್ತಪಡಿಸ್ತೀವಲ್ಲ, ಅದನ್ನು ನಮಗೆ ನೋವಾಗುತ್ತಲ್ಲ. ಪ್ಯಾಲೆಸ್ತೈನದಲ್ಲಿ ಇದ್ರು ಇಸ್ರೇಲ್ದವ್ರು ಬಂದು ಅವ್ರನ್ನೇ ದಬ್ಬಿದಂಥದ್ದು, ಇದು ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು. ಯಾವಾಗಲೂ ಪ್ಯಾಲೆಸ್ತೈನ್ ಪರವಾಗಿರುತ್ತೆ, ಗಾಜಾ ಆಗ್ತದೆ. ಅದೇ ರೀತಿ ಇರಾನ್ ಯಾವಾಗಲೂ ಕೂಡ ನಮ್ಮ ಜೊತೆ ಸಂಬಂಧ ಇಟ್ಕೊಂಡು ಬಂದಂಥದ್ದು. ಹೋಗಿ ಇಸ್ರೇಲ್ ಹೋಗಿ ಏನೋ ಫಾದರ್ಲ್ಯಾಂಡ್ ಮದರ್ಲ್ಯಾಂಡ್ ಮಾಡಿ ಬಂದರು. ಪುಣ್ಯಕ್ಕೆ ಇರಾನ್ದವ್ರು ಅದನ್ನು ಹಿಡಿಲಿಲ್ಲ. ಆದರೂ ಕೂಡ ನಾವಿವತ್ತು ಶ್ಲಾಘಿಸ್ಬೇಕು. ಇರಾನ್ದವರು ಮೊನ್ನೆನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟರು. ಟ್ರಂಪ್ ಸ್ಟೇಟ್ಮೆಂಟ್ಗೆ ಇವರು ನಮ್ಮ ನರೇಂದ್ರ ಮೋದಿಯವರಿಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗಲಿಲ್ಲ. ಭಾರತದ ಬಗ್ಗೆ ನಿಮಗೇನು ಗೊತ್ತಿದೆ ಅಂತ ಹೇಳಿ, ಅದರ ಸಂಸ್ಕೃತಿ ಇತಿಹಾಸ ಬಗ್ಗೆ ನಿಮಗೇನು ಗೊತ್ತಿದೆ ಅಂತ ಟ್ರಂಪ್ ಅಂಥೇಳಿ ಇರಾನ್ದವರು ಟೀಕೆ ಮಾಡಿದರು. ನಮ್ಮ ನರೇಂದ್ರ ಮೋದಿಯವರು, ವಿಶ್ವಗುರು ಅವರು ಸುಮ್ಮನೆ ಕೂತಿದ್ರು. ಯಾವುದೋ ಟ್ರಂಪ್ ಅಂತಿರೋದನ್ನು ಡೊನಾಲ್ಡು ಅನ್ಲಾಕ್ ಬರ್ತಿದ್ರು ಹೋಗಿ. ಯಾವ ಟ್ರಂಪ್ ಅದೇನೋ ಡೊನಾಲ್ಡ್ ಟ್ರಂಪ್ ಅಂತಿದ್ರು. ಡೊನಾಲ್ಡ್ ಟ್ರಂಪಿಗೆ ಡೊನಾಲ್ಡ್ ಟ್ರಂಪ್ ಅಂತಿದ್ರು ನಮ್ಮ ಪ್ರಧಾನಮಂತ್ರಿಗಳು. ಡೊನಾಲ್ಡ್ ಟ್ರಂಪ್ ಕೈ ಕೊಟ್ಟ ಏನ್ರಿ. ಇರಾನ್ದವ್ರು ಪಾಪ ನಮಗೆ ಆ ಹಾರ್ಮುಜ್ ಕ್ಯಾನಲಲ್ಲಿ ಕೂಡ ನಮ್ಮ ಚಾನಲ್ ಇದಕ್ಕೆ ನಮ್ಮ ಹಡಗುಗಳನ್ನ ಹೋಗ್ಲಿಕ್ಕೆ ಬಿಟ್ಟರು. ಇದು ವಿಶ್ವಗುರು ಅವರು ನಮ್ಮನ್ನ ಎಲ್ಲೆಲ್ಲೂ ಇದು ಹಚ್ತಾರೋ ಗೊತ್ತಿಲ್ಲ. ಸರ್, ಹೋಟೆಲ್ ಉದ್ಯಮ ಮತ್ತು ಇಂಡಸ್ಟ್ರಿಗಳಿಗೆ ಭಾಳ ಹೊಡೆತ ಸರ್. ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.